ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 31ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ, ಪ್ರಶ್ನೆ ಏನಿತ್ತು, ಭಗವಂತನಲ್ಲೇ ಎಲ್ಲ ರೀತಿಯಿಂದ ವರ್ತನೆ ಮಾಡ್ತಾ ಇದ್ರು ಅಂತೆಲ್ಲ ಹೇಳಿದಾರಲ್ಲ. ಈ ಒಂದು ವಾಕ್ಯವನ್ನ ಒಂದು ವೇಳೆ ಅವನು ಒಳ್ಳೇದನ್ನ ಅಥವಾ ಕೆಟ್ಟದ್ದನ್ನ, ಪಾಪವನ್ನ ಪುಣ್ಯವನ್ನ ಎಲ್ಲ ಮಾಡ್ತಾ ಇರ್ಬೇಕಾದ್ರೂ ಅಂತ ಅರ್ಥ ಮಾಡ್ಕೋಬೇಕಾ, ನನ್ನಲ್ಲೇ ವರ್ತಿಸ್ತಾ ಇದ್ದಾನೆ ಅಂತ ತಿಳ್ಕೊಬೇಕಾ, ಅವ್ನು ಪಾಪ ಮಾಡ್ತಾ ಇದ್ರು ಅಂತ ಅಂದ್ಬಿಟ್ಟು ಪ್ರಶ್ನೆ ಕೇಳಿದ್ರಲ್ವಾ. ಅದಕ್ಕೆ ಉತ್ತರ ಏನು ಹೇಳಿದ್ರು, ಈ ರೀತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಭಗವಂತನ ಪ್ರಾಪ್ತಿಯಾಗಿರತ್ತಲ್ಲ ಮಹಾತ್ಮ ಪುರುಷರು, ಅವರಿಂದ ಪಾಪಕರ್ಮಗಳು ಯಾವತ್ತೂ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಎಲ್ಲ ಅನರ್ಥಗಳ ಮೂಲ ಕಾರಣ ಈ ಕಾಮನೇ ಆಗಿರೋದ್ರಿಂದ ಅವರು ಕಾಮವನ್ನ ಜಯಿಸಿದ ಮೇಲೇನೆ ಭಗವಂತನ ಪ್ರಾಪ್ತಿ ಆಗೋದು. ಸೊ ಅದಕ್ಕೆ ಮೂಲ ಕಾರಣನೇ ಅವರು ಜಯಿಸ್ಬಿಟ್ಟಿರ್ತಾರೆ. ಅದರಿಂದ ಅವರು ಮೂಲಕ ಪಾಪ ಕೆಲಸಗಳು ಆಗೋದಿಲ್ಲ. ಈ ಕಾಮನೆಯ ಉತ್ಪತ್ತಿ ಅನ್ನೋದು ಆಸಕ್ತಿಯಿಂದ ಆಗುತ್ತೆ ಅನ್ನೋದನ್ನ 2ನೇ ಅಧ್ಯಾಯದ 62ನೇ ಶ್ಲೋಕದಲ್ಲಿ ಏನು ಹೇಳಿದಾನೆ ಅದನ್ನು ಕೂಡ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾ ಇದ್ದಾರೆ, ಪರಮಾತ್ಮನ ಸಾಕ್ಷಾತ್ಕಾರವಾದ ಮೇಲೆ ಈ ರಸರೂಪಿ ಆಸಕ್ತಿ ಇದೆಯಲ್ಲ ಅದು ಕಂಪ್ಲೀಟ್ ಆಗಿ ಅಭಾವವಾಗಿ ಹೋಗ್ಬಿಡುತ್ತೆ. ಅಂದರೆ ಅದು ಇರೋದೇ ಇಲ್ಲ ಅಂತ ಅಂದ್ಬಿಟ್ಟು ಈ ವಿಷಯದಲ್ಲಿ 2ನೇ ಅಧ್ಯಾಯದ 59ನೇ ಶ್ಲೋಕದಲ್ಲಿ ಭಗವಂತ ಹೇಳಿದಾನೆ. ಯಾವ ಶ್ಲೋಕ ಅದು ಅಂತಂದ್ರೆ ವಿಷಯ ವಿನಿವರ್ತಂತೆ ಅಂತ ಇದೆಯಲ್ಲ ಆ ಶ್ಲೋಕ. ಈ ಒಂದು ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಂದ್ರಿಯಗಳ ಮೂಲಕ ವಿಷಯಗಳನ್ನ ಗ್ರಹಿಸದೇ ಇರುವಂತ ಮನುಷ್ಯನಲ್ಲಿ, ಅಂದ್ರೆ ಈಗ ನನ್ನ ಇಂದ್ರಿಯಗಳು ಏನೋ ಒಂದು ಇಷ್ಟಪಡತ್ತೆ, ಆ ವಿಷಯಗಳನ್ನ ಆ ಇಂದ್ರಿಯಗಳಿಂದ ದೂರ ಇಟ್ಬಿಟ್ಟಿರ್ತೀನಿ ನಾನು. ಅದರಿಂದ ಏನಾಗುತ್ತೆ, ಆ ವಿಷಯಗಳನ್ನ ಅದು ಇಷ್ಟಪಡೋದಿಲ್ಲ. ಆದರೆ ಅವನಲ್ಲಿ ಆ ವಿಷಯಗಳೇನೋ ದೂರ ಆಗಿರುತ್ತೆ, ಆದರೆ ಅದರ ಒಂದು ಆಸಕ್ತಿ ಅನ್ನೋದಿರುತ್ತಲ್ಲ ಅದು ಹಾಗೇ ಇರುತ್ತೆ. ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿರ್ತಾರೆ, ಆದರೆ ಅದ್ರ ಒಳಗಡೆ ಅವನಿಗೆ ಆಸಕ್ತಿ ಅನ್ನೋದು ಒಂದಿರುತ್ತಲ್ಲ ಅದು ಅದೇ ಹಾಗೇ ಇರುತ್ತೆ. ಆದರೆ ಸ್ಥಿತಪ್ರಜ್ಞ ಪುರುಷನ ಆಸಕ್ತಿ ಕೂಡ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡ್ಕೊಂಡ್ಮೇಲೆ ಹೊರಟೋಗ್ಬಿಡುತ್ತೆ ಅಂತ. ಅಂದರೆ ಆ ಒಂದು ಆಸಕ್ತಿ ಅನ್ನೋದು ಹೊರಟೋಗ್ಬಿಡುತ್ತೆ ಅವನಲ್ಲಿ ಅಂತಂದ್ಬಿಟ್ಟು ಅರ್ಥ. ಈಗ ಯಾರು ತನ್ನ ಇಂದ್ರಿಯಗಳನ್ನ ಅದರ ವಿಷಯಗಳಿಂದ ದೂರ ಇಟ್ಬಿಟ್ಟಿರ್ತಾನೆ ಅಂದಿದ ತಕ್ಷಣನೇ ಅವನ ಒಳಗಡೆ ಒಂದು ಅದರದ್ದು ಒಂದು ರಸ ಅಥವಾ ಅದ ಸ್ವಾದ ಇರುತ್ತಲ್ಲ ಅದು ಹಂಗೆ ಇದ್ಬಿಡುತ್ತೆ ಅಲ್ವಾ. ಅದು ಅವನಲ್ಲಿ ಇರುತ್ತೆ, ಆದರೂ ಕೂಡ ನಾನು ಅದನ್ನು ದೂರ ಇಡಬೇಕು ಅಂತ ಬಲವಂತವಾಗಿ ದೂರ ಇಟ್ಟಿರ್ತಾನೆ. ಆದರೆ ಅದರಲ್ಲಿರುವಂಥ ಆಸಕ್ತಿ ಮಾತ್ರ ಅವನಿಗೆ ಹಾಗೆ ಇರುತ್ತೆ. ಆದರೆ ಈ ಒಬ್ಬನಿಗೆ ಭಗವಂತನ ಸಾಕ್ಷಾತ್ಕಾರವಾಗ್ಬಿಟ್ರೆ ಅವನು ಅದರಿಂದನೂ ದೂರ ಆಗ್ಬಿಟ್ಟಿರ್ತಾನೆ. ಅವನಿಗೆ ಒಳಗಡೆಯಿಂದನೇ ಅದು ಎಲ್ಲ ಬರ್ನ್ ಆಗಿ ಹೋಗಿರುತ್ತೆ. ಅಂದರೆ ಆಸಕ್ತಿ ಕೂಡ ಕಂಪ್ಲೀಟಾಗಿ ಹೊರಟೋಗಿರುತ್ತೆ ಅಂತ ಅರ್ಥ. ಇಂಥ ಒಂದು ಅವಸ್ಥೆಯಲ್ಲಿ ಭಗವಂತನ ಪ್ರಾಪ್ತಿಯಾಗಿರುವಂಥ ಮನುಷ್ಯನ ಮೂಲಕ ನಿಷಿದ್ಧ ಕರ್ಮಗಳು ಅಂದರೆ ಪಾಪಕರ್ಮಗಳು ಆಗುವಂಥ ಸಂಭವನೇ ಇಲ್ಲ. ಇಷ್ಟೇ ಅಲ್ಲದೆ ಭಗವಂತನ ಈ ವಚನಗಳ ಅನುಸಾರವಾಗಿ ಶ್ರೇಷ್ಠ ಪುರುಷರು ಹೇಗೆ ಆಚರಣೆ ಮಾಡ್ತಾರೋ ಹಾಗೆ ಬೇರೆ ಜನರು ಕೂಡ ಅವರನ್ನೇ ಅನುಕರಣೆ ಮಾಡ್ತಾರೆ. ಈಗ ಒಬ್ಬನಿಗೆ ಕಾಮನೆಗಳು ಎಲ್ಲ ಹೊರಟೋಗಿದೆ, ಆಸಕ್ತಿ ಇರೋದಿಲ್ಲ, ಅವನಿಗೆ ಏನೂ ಇರೋದಿಲ್ಲ, ಅವನಿಗೆ ಎಲ್ಲ ಭಗವಂತಮಯವಾಗ್ಬಿಟ್ಟಿರುತ್ತೆ. ಅಂಥವನ ಮೂಲಕ ಕೆಟ್ಟ ಕೆಲಸಗಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿ ಯಾರು ಭಗವಂತ ಹೇಳದ ಹಾಗೆ ನಡ್ಕೊಳ್ತಾರೋ ಅಥವಾ ಭಗವಂತ ಹೇಳಿರುವಂಥ ಗುಣಗಳು ಈಗ ಹೇಳದ್ನಲ್ಲ ಇಷ್ಟೊತ್ತು ನನ್ನಲ್ಲೇ ವರ್ತಿಸ್ತಾನೆ ಅಂತಂದ್ಬಿಟ್ಟು, ಆ ರೀತಿ ಯಾರು ಭಗವಂತನ ವಚನಗಳ ಅನುಸಾರವಾಗಿ ಆಚರಣೆ ಮಾಡ್ತಾ ಇರ್ತಾರೋ ಅಂಥ ಶ್ರೇಷ್ಠ ಪುರುಷರು ಜ್ಞಾನಿಗಳಾಗಿರ್ಬೋದು, ಅಂಥ ಮನುಷ್ಯರು ಹೇಗೆ ನಡ್ಕೊಳ್ತಾ ಇರ್ತಾರೋ ಬೇರೆಯವ್ರು ಏನು ಮಾಡ್ತಾರೆ, ಅಂಥವರನ್ನ ಅನುಸರಣೆ ಮಾಡ್ತಾರೆ. ಅವರು ಹಾಗೆ ನಡ್ಕೊಳ್ತಾ ಇದ್ದಾರಪ್ಪ, ನಾವು ನಡ್ಕೋಬೇಕು ಅಂತ. ಯಾಕಂದ್ರೆ ಅವನು ಹೇಗೆ ಹೇಳ್ತಾನೋ ಆ ರೀತಿ ನಡ್ಕೊಳ್ತಿರ್ತಾನೆ. ಅವನನ್ನು ನೋಡಿ ಬೇರೆಯವರು ಕೂಡ ನಾವು ಹಾಗೆ ನಡ್ಕೋಬೇಕು ಅಂತ ಅನ್ಕೊಳ್ತಾರೆ. ಈ ವಿಷಯವಾಗಿ 3ನೇ ಅಧ್ಯಾಯದ 21ನೇ ಶ್ಲೋಕದಲ್ಲಿ ಭಗವಂತ ಹೇಳಿದಾನೆ. ಏನು ಹೇಳಿದಾನೆ, ಯದಾಚರತಿ ಶ್ರೇಷ್ಠ ಅಂತ ಒಂದು ಶ್ಲೋಕ ಬರುತ್ತಲ್ಲ ಅದು. ಅದರಲ್ಲಿ ಹೇಳ್ತಾನೆ, ಶ್ರೇಷ್ಠ ಪುರುಷರು ಯಾವ ಯಾವ ಆಚರಣೆಗಳನ್ನು ಮಾಡ್ತಾರೋ ಬೇರೆ ಪುರುಷರು ಕೂಡ ಅದೇ ರೀತಿ ಆಚರಣೆಗಳನ್ನು ಮಾಡ್ತಾರೆ. ಅವರು ಯಾವುದನ್ನು ಪ್ರಮಾಣ ಮಾಡಿ ತೋರಿಸ್ತಾರೋ ಸಮಸ್ತ ಮನುಷ್ಯ ಸಮುದಾಯ ಅದಕ್ಕನುಸಾರವಾಗಿ ವರ್ತನೆ ಮಾಡುತ್ತೆ ಅಂತ. ಅಂದರೆ ಒಬ್ಬ ಶ್ರೇಷ್ಠ ಪುರುಷ ಯಾವ ರೀತಿ ನಡ್ಕೊಳ್ತಾನೋ ಅದನ್ನ ನೋಡಿ ಇನ್ನು ಬೇರೆಯವರೆಲ್ಲರೂ ಏನು ಮಾಡ್ತಾರೆ, ನಾವು ಕೂಡ ಅದೇ ರೀತಿ ಅನುಸರಣೆ ಮಾಡಬೇಕು ಅಂತಂದ್ಬಿಟ್ಟು ಅಂದ್ಕೊಳ್ತಾರೆ. ಅದಕ್ಕೆ ಒಂದೊಂದು ಫೀಲ್ಡಲ್ಲೂ ಒಬ್ಬೊಬ್ಬರು ಶ್ರೇಷ್ಠರು ಇರ್ತಾರೆ. ಈಗ ಎಕ್ಸಾಂಪಲ್ಗೆ ನಮಗೆ ಈಸಿಯಾಗಿ ಅರ್ಥ ಆಗಬೇಕು ಅಂದರೆ ಪಾಲಿಟಿಕ್ಸು ಮತ್ತು ಫಿಲಮ್ ಇಂಡಸ್ಟ್ರಿ.
ಅದರಲ್ಲಿ ಶ್ರೇಷ್ಠ ಅಂದರೆ ಒಂದು ಹೆಸರು ಮಾಡಿರುವಂಥ ಒಬ್ಬ ವ್ಯಕ್ತಿ ಹೇಗೆ ನಡ್ಕೊಳ್ತಾನೋ ಅವನನ್ನು ಅನುಸರಣೆ ಮಾಡುವಂಥವ್ರು ಹಾಗೇ ನಡ್ಕೊಳ್ತಾರೆ. ಅದಕ್ಕೆ ಒಬ್ಬ ಫಿಲಮ್ ಆ್ಯಕ್ಟ್ರೇ ಆಗಿರ್ಬೋದು, ಅವನು ಒಂದು ಒಳ್ಳೆ ಹೆಸರು ಪಡೆದಿದ್ದಾನೆ ಅಂತಂದರೆ ಅವನು ಒಳ್ಳೆ ರೀತಿಯಲ್ಲಿ ನಡ್ಕೋಬೇಕಾಗತ್ತೆ. ಅವನ ನಡೆ, ಅವನ ಗುಣ, ಅವನು ಹಾಕ್ಕೊಳ್ಳೋ ಬಟ್ಟೆ ಆಗಿರ್ಬೋದು, ಅವನ ಸ್ಟೈಲ್ ಮಾಡೋದು, ಆ ರೀತಿ ಆಗಿರ್ಬೋದು, ಎಲ್ಲವನ್ನ ಬೇರೆಯವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅವರು ಅದೇ ರೀತಿ ನಡ್ಕೊಳ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಈ ರೀತಿಯ ಒಂದು ಒಳ್ಳೆ ಹೆಸರು ಮಾಡಿರುವಂಥವ್ರು ಸರಿಯಾಗಿ ನಡ್ಕೊಳ್ಬೇಕು ಅಂತ ಹೇಳೋದು. ಇಲ್ಲಿ ಯಾರು ಭಗವಂತನನ್ನ ಕಂಡಿರ್ತಾರೋ ಅವನು ಹೇಗೆ ನಡ್ಕೊಳ್ತಾ ಇರ್ತಾನೋ ನೋಡ್ತಾ ಇರ್ತಾರೆ. ಅದನ್ನೇ ಅಬ್ಸರ್ವ್ ಮಾಡಿ ಅವರು ಕೂಡ ಅನುಸರಣೆ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಶ್ರೇಷ್ಠ ಪುರುಷರು ಯಾವತ್ತೂ ಒಳ್ಳೆ ರೀತಿ ಆಚರಣೆನೇ ಮಾಡ್ತಾರೆ. ಯಾಕಂದರೆ ಅವರಿಗೆ ಭಗವಂತನ ಸಾಕ್ಷಾತ್ಕಾರವಾಗಿರೋದ್ರಿಂದ ಅವರು ಕೆಟ್ಟ ಕೆಲಸಗಳು ಮಾಡೋದೇ ಇಲ್ಲ. ಯಾಕೆ? ಅವರು ಕಾಮವನ್ನು, ಕ್ರೋಧವನ್ನು, ಲೋಭ, ಮೋಹ, ಮದ, ಮತ್ಸರ್ಯಗಳು ಏನೇನಿದೆಯೋ ಎಲ್ಲವನ್ನ ಜಯಿಸಿರೋದ್ರಿಂದನೇ ಅವರು ಭಗವಂತನನ್ನು ಕಾಣೋದಕ್ಕೆ ಸಾಧ್ಯ ಆಗಿರುತ್ತೆ. ಆದ್ದರಿಂದ ಜ್ಞಾನಿಗಳ ಮೇಲೆ ಸ್ವಾಭಾವಿಕವಾಗೇ ಒಂದು ಜವಾಬ್ದಾರಿ ಅನ್ನೋದು ಬಂದ್ಬಿಡುತ್ತೆ. ಈ ಕಾರಣದಿಂದ ಅವನಿಂದ ಪಾಪಕರ್ಮಗಳು ಆಗುವ ಸಂಭವವೇ ಇಲ್ಲ ಅಂತಂದ್ಬಿಟ್ಟು ಭಗವಂತ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.